ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಶಂಕರಾಚಾರ್ಯರು ಮತ್ತು ಮಂಡನ ಮಿಶ್ರ ಮಧ್ಯೆ ನಡೆದಂಥ ಪಂಥ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಪಂಥ ಇವತ್ತಿಗೂ ಕೂಡ ಜನಜನಿತ. ಯಾಕೆ ಅಂದರೆ ಇದರಲ್ಲಿ ಒಂದು ಷರತ್ತನ್ನು ವಿಧಿಸಲಾಗಿರುತ್ತೆ. ಏನಂದರೆ ಯಾರು ಸೋಲ್ತಾರೋ ಅವರ ಕೊರಳಲ್ಲಿರುವಂಥ ಹಾರ ಒಣಗಬೇಕು ಅಂತ. ಇವರಿಗೆ ಜಡ್ಜ್ ಯಾರಪ್ಪ? ಶಂಕರಾಚಾರ್ಯಗೆ ಮತ್ತು ಈ ಮಂಡನ ಮಿಶ್ರ ಅವ್ರಿಗೆ ಅಂತಂದರೆ, ಈ ಮಂಡನ ಮಿಶ್ರನ ಪತ್ನಿ ಉಭಯ ಭಾರತೀ ದೇವಿ ಅಂತ, ಆಕೆ ಜಡ್ಜ್. ಇದಕ್ಕೆ ಷರತ್ತೇನಪ್ಪ ಅಂದರೆ, ಯಾರ ಕೊರಳ ಹಾರ ಒಣಗಿ ಹೋಗುತ್ತದೋ ಆತ ಈ ಪಂಥದಲ್ಲಿ ಸೋತ ಹಾಗೆ. ಇವರು ನಿಮಗೆ ಗೊತ್ತಿದೆ, ನಮ್ಮ ಶಂಕರಾಚಾರ್ಯರ ಪಾಂಡಿತ್ಯ ಏನು, ಅವರು ಯಾವ ರೀತಿ ತಮ್ಮ ಪಾಂಡಿತ್ಯದ ಮೂಲಕ ಜನಜನಿತರಾಗಿದ್ದರು ಅಂತ ಗೊತ್ತಿದೆ. ಮಂಡನ ಮಿಶ್ರ ಕೂಡ ಹಾಗೆ ಯಜ್ಞ ಕರ್ಮಾದಿಗಳ ಮೂಲಕ ಮೋಕ್ಷ ಅಂತ ಪ್ರತಿಪಾದನೆ ಮಾಡಿದಂಥ ವ್ಯಕ್ತಿ, ಕರ್ಮ ಸಿದ್ಧಾಂತ. ಇವರು ಬ್ರಹ್ಮಜ್ಞಾನದ ಮೂಲಕ ಮೋಕ್ಷ ಅಂತ ಇವರ ವಾದ. ನಡೆಯುತ್ತೆ ಪಂಥ ನಡೆಯುತ್ತೆ, ಇಬ್ಬರ ಮಧ್ಯೆ ವಾಗ್ಯುದ್ಧ ನಡೆಯುತ್ತೆ. ಕೊನೆಯ ಹಂತದಲ್ಲಿ ಉಭಯ ಭಾರತಿ ಎದ್ದು ಹೋಗ್ಬಿಡ್ತಾರೆ, ಕೊನೆಯ ರೌಂಡ್. ಅದಾದ ಮೇಲೆ ವಾಪಸ್ ಬರ್ತಾರೆ. ಬಂದು ಮಂಡನ ಮಿಶ್ರ ಅವರ ಕೊರಳಲ್ಲಿದ್ದಂಥ ಹಾರವನ್ನು ನೋಡ್ತಾಳೆ. ಹಾರ ಒಣಗಿ ಹೋಗಿರ್ತದೆ. ಶಂಕರಾಚಾರ್ಯರವ್ರ ಕೊರಳಲ್ಲಿರುವಂಥ ಹಾರ ನಳನಳಿಸ್ತಾ ಇರ್ತದೆ. ಯಾಕೆ ಮಂಡನ ಮಿಶ್ರ ಅವ್ರ ಕೊರಳಲ್ಲಿರುವಂಥ ಹಾರ ಒಣಗಿ ಹೋಯಿತು ಅಂತಂದರೆ, ಆತ ಕೋಪದಿಂದ ಕುದಿದು ಹೋಗ್ತಾ ಇದ್ದ. ದೇಹದ ಶಾಖ ಎಷ್ಟಿತ್ತು ಅಂದರೆ, ಕೊರಳಲ್ಲಿರುವಂಥ ಆ ನಳನಳಿಸುವ ಹಾರ ಒಣಗಿ ಹೋಗುವಷ್ಟು ಆತ ಕುದ್ದು ಹೋಗ್ತಾ ಇದ್ದ. ಆದ್ದರಿಂದ ಆತನಿಗೆ ಸೋಲು ಅಂತ. ಯಾಕೆ ಈ ದೃಷ್ಟಾಂತವನ್ನು ಹೇಳಿದೆ ಅಂದರೆ, ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳು ನೋಡಿದಾಗ ಮಮತಾ ಬೇಗಂ ಮತ್ತು ಆಕೆಯ ಸೋದರ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಯಾವ ರೀತಿ ಖುದ್ದು ಹೋಗ್ತಾ ಇದ್ದಾರೆ ಅಂದರೆ, ತಾವು ಸೋತಿದ್ದೀವಿ ಅಂತ ಅವರು ಪರೋಕ್ಷವಾಗಿ ಸಾರ್ತಾ ಇದ್ದಾರೆ. ನಿನ್ನೆ ಇದರ ಕುರಿತಾಗಿ ಒಂದು ಸಂಚಿಕೆಯನ್ನು ಮಾಡಿದ್ದೆ ನಾನು. ಹೇಗೆ ಮಮತಾ ಬೇಗಂ ಅವರು ಅಮಿತ್ ಶಾ ಅವರಿಗೆ ದುಶ್ಯಾಸನ ಅಂತ ಜರಿದ್ರು, ಯಾವ ರೀತಿ ನಿರಂತರವಾಗಿ ಪ್ರಹಾರ ಮಾಡಿದರು ಅಂತ ಹೇಳಿದೆ. ವಾಸ್ತವವಾಗಿ ನಡೆದದ್ದೇನು ಅಂತ ಸಂಪೂರ್ಣವಾಗಿ ಇವತ್ತು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. 3 ದಿನಗಳ ಭೇಟಿಗಾಗಿ ಅಮಿತ್ ಶಾ ಅವರು ಬಂದಿದ್ದರು. ಬಂದ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಭೇಟಿಯಾದರು. ಆಮೇಲೆ ಹೇಗೆ ಚುನಾವಣೆಯನ್ನು ಎದುರಿಸಬೇಕು, ಇನ್ನು 3 ತಿಂಗಳಲ್ಲಿದೆ ಅನ್ನೋದ್ರ ಕುರಿತಾಗಿ ಸಂಪೂರ್ಣ ತಯಾರಿ ಮಾಡಲಾಯಿತು, ಪೂರ್ವ ಸಿದ್ಧತೆ ಮಾಡಿಕೊಳ್ಳಲಾಯಿತು. ಆ ಕಡೆ ಮಮತಾ ಬೇಗಂ ತನ್ನ ಸೋದರ ಅಳಿಯನನ್ನು ದಿಲ್ಲಿಗೆ ಕಳಿಸ್ತಾರೆ, ಅಭಿಷೇಕ್ ಬ್ಯಾನರ್ಜಿಯನ್ನು. ಅಭಿಷೇಕ್ ಬ್ಯಾನರ್ಜಿ ತನ್ನ ರಾಜ್ಯವನ್ನು ತೊರೆದು ಹೋಗಿದ್ದೆಲ್ಲಿಗೆ ಅಂತಂದರೆ ಚುನಾವಣಾ ಆಯೋಗಕ್ಕೆ. ಚುನಾವಣಾ ಆಯೋಗದ ಮುಖ್ಯ ಕಮಿಷನರು ಜ್ಞಾನೇಶ್ ಕುಮಾರ್ ಅವರ ಬಳಿ ಹೋಗಿ ಒಂದಷ್ಟು ತಮ್ಮ ದೂರುಗಳನ್ನು ದಾಖಲಿಸ್ತಾರೆ, ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಏನು ಪ್ರಶ್ನೆ ಕೇಳಿದರು? 2.5 ಗಂಟೆಗಳ ಕಾಲ ನಡೆದಂಥ ಚರ್ಚೆ ಅಂತ ಸ್ವತಃ ಮಮತಾ ಬೇಗಂ ಮತ್ತು ಅಭಿಷೇಕ್ ಬ್ಯಾನರ್ಜಿ ಹೇಳ್ಕೊಂಡದ್ದು. ಏನು ಪ್ರಶ್ನೆ ಅಂದರೆ, ನೀವು ಯಾರ ಹೆಸರನ್ನು ಕಿತ್ತು ಹಾಕ್ತೀರೋ ಅವರು ಬಾಂಗ್ಲಾದೇಶಿಗಳ ಅಥವಾ ರೋಹಿಂಗ್ಯಾಗಳ ಅನ್ನುವುದರ ಮಾಹಿತಿ ನಮಗೆ ಬೇಕು. ನಿಮಗೆ ಗೊತ್ತು, ಸುಮಾರು 58 ಲಕ್ಷ ಜನ ಮೊದಲ ಹಂತದಲ್ಲಿಯೇ ಈ ಮತದಾರರ ಪಟ್ಟಿಯಿಂದ ಬಿಟ್ಟು ಹೋಗ್ತಾ ಇದ್ದಾರೆ. ಆ ಲಿಸ್ಟ್ನಿಂದ ತೆಗೆದು ಹಾಕಲಾಗ್ತಾ ಇದೆ, ಡಿಲೀಟ್ ಮಾಡಲಾಗ್ತಾ ಇದೆ. ಏಕೆಂದರೆ ಅವ್ರ ಬಳಿ ಬೇಕಾದಂಥ ಸಾಕ್ಷ್ಯಾಧಾರಗಳು ಇಲ್ಲ, ಈ ದೇಶದ ನಾಗರಿಕರಲ್ಲ, ಅವರು ಪೌರತ್ವವನ್ನು ಹೊಂದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ. ನೀವು ಹಾಗೇನು 58 ಲಕ್ಷ ಜನ ಮೊದಲ ಹಂತದಲ್ಲಿ ಹೆಸರನ್ನು ಕಿತ್ತಾಕಿದಾರಲ್ಲ, ಅವರು ಬಾಂಗ್ಲಾದೇಶಿಯರ ಅಥವಾ ರೋಹಿಂಗ್ಯಾಗಳ ಅನ್ನುವುದರ ಮಾಹಿತಿಯನ್ನು ನನಗೆ ಕೊಡಿ ಅಂತ. ಅದಕ್ಕೆ ಇವರು ಜ್ಞಾನೇಶ್ ಕುಮಾರ್ ಅವರು ಹೇಳ್ತಾರೆ, ನೋಡಿ ಸ್ವಾಮಿ, ಯಾವ ವ್ಯಕ್ತಿ ಹತ್ರ ನಾಗರಿಕತೆಯನ್ನು ಸಾಬೀತುಪಡಿಸುವಂಥ ಸಾಕ್ಷ್ಯಾಧಾರಗಳಿರೋದಿಲ್ವೋ ಆ ವ್ಯಕ್ತಿಯನ್ನು ನಾವು ಮತದಾರ ಪಟ್ಟಿಯಿಂದ ಕೈ ಬಿಡ್ತೀವೋ. ಮತ್ತು ಯಾವ ದೇಶದವನು, ಎಲ್ಲಿಂದ ಬಂದಿದ್ದಾನೆ, ಯಾವಾಗ ಬಂದಿದ್ದಾನೆ, ಅದು ನಮಗೆ ಸಂಬಂಧಪಡಲಾರದಂಥ ವಿಚಾರ. ಇದನ್ನು ನೀವು ಕೇಳಕ್ಕೆ ಹೋಗ್ಬೇಕು ಅಂತಂದರೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಕೇಳಬೇಕು. ಯಾಕೆಂದರೆ ಅವರೇ ತಾನೇ ಡಿಟೆನ್ಷನ್ ಸೆಂಟ್ರಿಗೆ ಹಾಕಬೇಕು, ಅವ್ರ ಮೇಲೆ ಕೇಸ್ಗಳನ್ನ ಹಾಕಿಸ್ಬೇಕು, ಎಲ್ಲ ಅವ್ರು ಮಾಡಬೇಕು. ಈತ ಇದರಿಂದ ಸಮಾಧಾನಗೊಳ್ಳೋದಿಲ್ಲ ಅಭಿಷೇಕ್ ಬ್ಯಾನರ್ಜಿ. 2ನೇ ಪ್ರಶ್ನೆ ಕೇಳ್ತಾನೆ, ನೀವು ಎಲ್ಲೆಲ್ಲಿ ಈ ರೀತಿಯಾದಂಥ ಸ್ಕ್ರೂಟಿನಿ ಮಾಡ್ತಾಯಿದ್ರಿ ಅಲ್ಲಿ ನಮ್ಮ BLAಗಳಿರಬೇಕು, ಅಂದರೆ ಬೂತ್ ಲೆವೆಲ್ ಏಜೆಂಟ್ಸ್ ಅಂತ. ಬೂತ್ ಲೆವೆಲ್ ಏಜೆಂಟ್ಸ್ ಯಾವಾಗಲೂ ಬರೋದು ಪಕ್ಷದಿಂದ ಆಯ್ಕೆಯಾದಂಥ ವ್ಯಕ್ತಿಗಳು ಬೂತ್ ಲೆವೆಲ್ ಏಜೆಂಟ್ಸ್ ಆಗಿರ್ತಾರೆ. BLOಗಳೇನಿದ್ದಾರೆ ಅವ್ರು ಸರ್ಕಾರದಿಂದ ನೇಮಕಗೊಂಡಂಥ, ಅಂದರೆ ಅವ್ರನ್ನ ಔಟ್ಸೋರ್ಸ್ ಮಾಡಲಾಗಿರ್ತದೆ. ರಾಜ್ಯ ಸರ್ಕಾರದವರು ಚುನಾವಣಾ ಆಯೋಗಕ್ಕೆ ಅವ್ರನ್ನ ಕಳಿಸ್ಕೊಟ್ಟಿರ್ತಾರೆ. ಅವರು ಬೂತ್ ಲೆವೆಲ್ ಆಫೀಸರ್ಸು, ಇವರು ಬೂತ್ ಲೆವೆಲ್ ಏಜೆಂಟ್ಸು.
ಬೂತ್ ಲೆವೆಲ್ ಏಜೆಂಟ್ಸ್ ಸಮಕ್ಷಮ ನೀವು ಸ್ಕ್ರೂಟಿನಿಯನ್ನು ಮಾಡಬೇಕು. ಯಾರ ಅಪ್ಲಿಕೇಶನ್ ಸರಿ ಇಲ್ಲ ಅಂತ ಹೇಳಲಾಗ್ತದೋ ಅದನ್ನು ನಮ್ಮ ಬೂತ್ ಲೆವೆಲ್ ಏಜೆಂಟ್ಸ್ ನೋಡಬೇಕು. ಆವಾಗ ಜ್ಞಾನೇಶ್ ಕುಮಾರ್ ಹೇಳ್ತಾರೆ, ನೋಡಿ ಸ್ವಾಮಿ, ನೀವು ಯಾವುದೋ ಒಬ್ಬ ಮತದಾರನನ್ನು ಆತನ ಫಾರ್ಮನ್ನು ಫಿಲಪ್ ಮಾಡಿ ಕೊಡಿಸುವವರೆಗೂ ಮಾತ್ರ ನಿಮ್ಮ ಕೆಲಸವೇ ವಿನಃ ಅದಾದಮೇಲೆ ಆತ ನಮ್ಮ ದೇಶದ ಪ್ರಜೆಯ, ಆತ ಓಟ್ ಹಾಕ್ಲಿಕ್ಕೆ ಲಾಯಕ ಬೇಡವಾ ಅಂತ ತೀರ್ಮಾನ ಮಾಡಬೇಕಾದ್ರೆ ಚುನಾವಣಾ ಆಯೋಗ. ಅಲ್ಲಿ ಬೂತ್ ಲೆವೆಲ್ ಏಜೆಂಟ್ಗೇನು ಕೆಲಸ ಇರೋದಿಲ್ಲ. ಆದ್ದರಿಂದ ಬೂತ್ ಲೆವೆಲ್ ಏಜೆಂಟನ್ನು ನಾವು ಹತ್ತಿರ ಸೇರಿಸುವ ಪ್ರಶ್ನೆಯೇ ಬರೋದಿಲ್ಲ. ಮೂರನೇದು ಹೇಳ್ತಾರೆ, ನೀವು ಬೂತ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿದ್ದೀರಿ. ನೀವು ಜುಗ್ಗಿ ಝೋಪಡಿನಲ್ಲೂ ಬೂತ್ ಮಾಡ್ತಾಯಿದ್ದೀರಿ, ಆಮೇಲೆ ಕಮ್ಯುನಿಟಿನಲ್ಲೂ ಬೂತ್ಗಳನ್ನು ಮಾಡ್ತಾಯಿದ್ದೀರಿ, ಅಪಾರ್ಟ್ಮೆಂಟ್ ಇದ್ದರೆ ಒಂದು 50 ಮನೆಗಳಿದ್ದರೆ ಅಲ್ಲೇ ಒಂದು ಬೂತ್ ಮಾಡ್ತಾಯಿರಿ. ಹೀಗೆ ಬೂತ್ಗಳ ಸಂಖ್ಯೆಯನ್ನು ನೀವು ಜಾಸ್ತಿ ಮಾಡಬೇಡಿ, ಅದರ ಬದಲು ಸರ್ಕಾರಿ ಕಚೇರಿಗಳಲ್ಲಿ ನೀವು ಬೂತ್ಗಳನ್ನು ಮಾಡಿ. ಅದಕ್ಕೆ ಅವ್ರು ಹೇಳ್ತಾರೆ, ಜ್ಞಾನೇಶ್ ಕುಮಾರ್ ಅವ್ರು ಹೇಳ್ತಾರೆ, ನೋಡಿ ಸ್ವಾಮಿ, ಮತದಾರನಿಗೆ ಎಷ್ಟು ಹತ್ತಿರದಲ್ಲಿ ಮತ ಹಾಕಲಿಕ್ಕೆ ಅವಕಾಶ ಆಗುತ್ತೋ, ತನ್ನ ಹಕ್ಕನ್ನು ಚಲಾಯಿಸಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಚುನಾವಣಾ ಆಯೋಗ ನೋಡುತ್ತೇ ವಿನಃ ಈ ಕಟ್ಟಡ ಸರ್ಕಾರಿ ಕಚೇರಿಯೋ ಶಾಲೆಯೋ ಮಂದಿರವೋ ಅದನ್ನು ನಾವು ನೋಡಲಿಕ್ಕೆ ಹೋಗೋದಿಲ್ಲ. ಜನರಿಗೆ ಅನುಕೂಲ ಮಾಡಿಕೊಡೋದು ನನ್ನ ಕೆಲಸ. ಇದೆಲ್ಲದರಿಂದ ಈತ ಖುದ್ದು ಹೋಗ್ತಾನೆ. ಖುದ್ದು ಹೋಗಿ ಹೊರಗಡೆ ಬಂದು ಪ್ರೆಸ್ ಮೀಟ್ ಮಾಡ್ತಾನೆ. ಡೆಲ್ಲಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಗಲಾಟೆ ಮಾಡ್ತಾನೆ. 2.5 ಗಂಟೆಗಳ ಕಾಲ ನಾನು ತರಾಟೆಗೆ ತೆಗೆದುಕೊಂಡೆ, ಜ್ಞಾನೇಶ್ ಕುಮಾರ್ ಅವ್ರನ್ನ ತರಾಟೆಗೆ ತೆಗೆದುಕೊಂಡೆ ಅಂತ ಅಭಿಷೇಕ್ ಬ್ಯಾನರ್ಜಿ ಹೇಳ್ತಾನೆ. ಆ ಕಡೆ ಮಮತಾ ಬೇಗಮ್ಮು, ನಾನು ಮನಸ್ಸು ಮಾಡಿದರೆ ಅಮಿತ್ ಶಾ ಹೋಟೆಲ್ ಕೋಣೆಯಿಂದ ಕಲ್ಕತ್ತಾದಲ್ಲಿ ಹೊರಗೆ ಹೋಗಲಾರದ ಹಾಗೆ ಮಾಡಬಲ್ಲೆ ಅಂತ ಆಕೆ ಹೇಳಿಕೆ ಕೊಡ್ತಾರೆ. ನೋಡಿ, ಈಕೆ ಒಬ್ಬ ಮುಖ್ಯಮಂತ್ರಿ. ಅಮಿತ್ ಶಾ ಅವರು ಈ ದೇಶದ ಗೃಹ ಸಚಿವರು. ಒಬ್ಬ ಮುಖ್ಯಮಂತ್ರಿ ಈ ದೇಶದ ಗೃಹ ಸಚಿವರನ್ನೇ ರೂಮಿನಿಂದ ಹೊರಗೆ ಹೋಗಲಾರದ ಹಾಗೆ ಗೃಹ ಬಂಧನದಲ್ಲಿ ಇಡ್ತೀನಿ ಅಂತ ಹೇಳಿದರೆ ಇದು ಫೆಡರಲ್ ವ್ಯವಸ್ಥೆಗೆ ಪೂರಕವಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಭಾಳ ಮುಖ್ಯವಾದಂಥ ವಿಚಾರ ಆಗತ್ತೆ. ನಾನು ಮೊದಲು ನಿಮಗೆ ಶಂಕರಾಚಾರ್ಯ ಮಂಡನ ಮಿಶ್ರ ಅವ್ರ ಕಥೆ ಹೇಳಿದ್ನಲ್ಲ, ಅಲ್ಲಿ ಮಂಡನ ಮಿಶ್ರ ಸೋತಿದ್ದು ಯಾಕೆ ಅಂದರೆ ಆತ ಉತ್ತರ ಕೊಡಲಾಗಲಾರದೆ ನಿರುತ್ತರನಾಗಿ ಪಂದ್ಯದಲ್ಲಿ ಪಣದಲ್ಲಿ ಸೋತು ಖುದ್ದು ಹೋಗ್ತಾನೆ. ಕಾವು ಜಾಸ್ತಿ ಆಗತ್ತೆ, ದೇಹದ ಕಾವು, ಆದ್ದರಿಂದ ಹೂವುಗಳು ಬಾಡಿ ಹೋಗ್ತವೆ, ಆದ್ದರಿಂದ ಈತ ಸೋತಿದ್ದಾನೆ ಅಂತ ಕೊನೆಗೆ ತೀರ್ಮಾನಕ್ಕೆ ಬರಲಾಗತ್ತೆ. ಹಾಗೆ ಅಮಿತ್ ಶಾ ಅವರು ಯುದ್ಧ ಭೂಮಿಗೆ ಇಳಿದಿದ್ದಾರೆ. ರಣಾಂಗಣದಲ್ಲಿ ಚುನಾವಣೆಗೆ ಓಡಾಡ್ತಾರೆ, ಮಾಡಬೇಕಾದ ಸಂಘಟನೆ ಮಾಡ್ತಾರೆ, ಕ್ಯಾಂಡಿಡೇಟ್ಗಳು ಯಾರು ಅವನ್ನ ತಯಾರಿ ಮಾಡ್ತಾರೆ. ಅವರು ಓಡಾಡಲಿಕ್ಕೆ ನೀನು ಹೊರಗೆ ಬಿಡಲ್ಲ ಅಂದರೆ ಇದು ಹತಾಶೆಯ ಲಕ್ಷಣ, ಸೋತು ಹೋಗಿರುವ ಲಕ್ಷಣ. ಜೊತೆಗೆ ಈ ಚುನಾವಣೆಯನ್ನು ನಾವು ಎದುರಿಸಲಾರಿವೆ ಅನ್ನುವಂಥ ಅಸಹಾಯಕತೆಯನ್ನು ತೋರಿಸುವಂಥ ಲಕ್ಷಣ ಅಂತ. ನೋಡಿ, ಈ ದೇಶದಲ್ಲಿ ಇಬ್ಬರು ಈ ರೀತಿ ಫೆಡರಲ್ ವ್ಯವಸ್ಥೆಗೆ ವಿರುದ್ಧವಾಗಿ ಈ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಆ ಕಡೆ ಸ್ಟಾಲಿನ್ ತಮಿಳುನಾಡಿನಲ್ಲಿ, ಆತ ದೇಶದ ಸಾರ್ವಭೌಮತೆಗೆ ವಿರುದ್ಧವಾದಂಥ ನಿಲುವುಗಳನ್ನೇ ತೆಗೆದುಕೊತಾನೆ. ಅದು ನೀಟ್ ಎಕ್ಸಾಮ್ ಆಗಿರಬಹುದು, ಆಮೇಲೆ ತ್ರಿಭಾಷಾ ಸೂತ್ರ ಆಗಿರಬಹುದು, ಯಾವುದೇ ವಿಚಾರ ಇರ್ಬೋದು. ಕೇಂದ್ರ ಸರ್ಕಾರ ಯಾವುದನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಮಾಡಲಾಗತ್ತೋ ಅದು ನನ್ನ ರಾಜ್ಯಕ್ಕೆ ಪೂರಕವಾಗಿಲ್ಲ, ನನ್ನ ರಾಜ್ಯಕ್ಕೆ ಅನ್ಯಾಯ ಆಗತ್ತೆ, ಆದ್ದರಿಂದ ನಾನು ಇದನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ನೋಡಿ, ನಮ್ಮ ಫೆಡರಲ್ ವ್ಯವಸ್ಥೆ ಅಂತಂದರೆ ಏನು? ಫೆಡರಲ್ ವ್ಯವಸ್ಥೆ ಅಂತಂದರೆ ಒಂದು ಕಡೆ ಕೇಂದ್ರ ಇರುತ್ತೆ, ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಇರುತ್ತೆ. ಕೇಂದ್ರಾಡಳಿತದಲ್ಲಿ ಇರುವಂಥ ಒಂದಷ್ಟು ವಿಷಯಗಳಿರ್ತವೆ ಕೇಂದ್ರ ಮಾಡುವಂಥವು, ಅದನ್ನು ಕೇಂದ್ರ ನಿಭಾಯಿಸುತ್ತೆ. ಇನ್ನೊಂದು ಲಿಸ್ಟ್ ಇರುತ್ತೆ, ಅದು ರಾಜ್ಯ ಸರ್ಕಾರದ ಲಿಸ್ಟ್ ಇರುತ್ತೆ. ಆ ರಾಜ್ಯ ಸರ್ಕಾರ ತನ್ನ ಪಾಲಿಸಿಗಳನ್ನು ತಾನು ಮಾಡ್ಕೊಳ್ಳುತ್ತೆ. ಮೂರನೇದು ಕಾನ್ಕರೆನ್ಸ್ ಲಿಸ್ಟ್ ಅಂತ ಇರುತ್ತೆ. ಈ ಕಾನ್ಕರೆನ್ಸ್ ಲಿಸ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದವರು ಜೊತೆಯಾಗಿ ನಿಭಾಯಿಸುವಂಥದ್ದು. ಅದನ್ನು ನಾವು ಮಾಡಲಿಕ್ಕೆ ತಯಾರಿಲ್ಲ ಅಂತ ಇವರಿಬ್ಬರು ಹೇಳೋದು. ಒಂದು ಕಡೆ ಸ್ಟಾಲಿನು ಅದನ್ನು ಮಾಡ್ತಾರೆ, ಈ ಕಡೆ ಮಮತಾ ಬೇಗಮು ಅದೇ ಮಾಡ್ತಾರೆ. ಮಮತಾ ಬೇಗಮ್ ಇಡೀ ಕಳೆದ 5 ವರ್ಷಗಳಲ್ಲಿ ನೋಡಿ, ಈ 5 ವರ್ಷಗಳಲ್ಲಿಯೂ ಕೂಡ ಮಮತಾ ಬೇಗಮು ಕೇಂದ್ರ ಸರ್ಕಾರದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳನ್ನು ಕಲ್ಲಿನಿಂದ ಹೊಡೆಸಿದರು. ಸ್ವತಃ ತಾನೇ CBI ಅವರು ಮಾಡ್ತಾ ಇರುವಂಥ ತನಿಖೆಯ ವಿರುದ್ಧವಾಗಿ ಬೀದಿ ಇಳಿದು ಹೋರಾಟ ಮಾಡಿ CBI ಕಚೇರಿಗೆ ಮುತ್ತಿಗೆಯನ್ನು ಹಾಕಿಸಿದರು. CBI ಅಧಿಕಾರಿಗಳ ಮೇಲೆ ಪೊಲೀಸ್ ಕೇಸ್ ಮಾಡಿಸಿದರು. ಯಾವ್ಯಾವುದನ್ನು ಕೇಂದ್ರ ಮಾಡುತ್ತೋ, ಯಾವುದು ಕೇಂದ್ರ ತನಿಖಾ ಸಂಸ್ಥೆಗಳಿದ್ದಾವೆ ಅಥವಾ ಸಾಂವಿಧಾನಿಕ ಸಂಸ್ಥೆಗಳಿದ್ದಾವೋ ಅದರ ವಿರುದ್ಧವಾಗಿ ನಿರಂತರವಾಗಿ ಷಡ್ಯಂತ್ರವನ್ನು ಮಾಡ್ತಾ ಬಂದರು. ನಾನು ಪ್ರತ್ಯೇಕವಾಗಿದ್ದೀನಿ, ನನ್ನ ಪ್ರತ್ಯೇಕ ರಾಜ್ಯ ಅನ್ನುವ ರೀತಿ ನೋಡಿಕೊಂಡ್ರೆ ವಿನ ಭಾರತದಲ್ಲಿರುವಂಥ ಒಂದು ರಾಜ್ಯ ತನ್ನದು ಅನ್ನುವುದನ್ನು ಇವರು ಅರಿಯಲೇ ಇಲ್ಲ. ಇದೇ ಕೆಲಸವನ್ನು ಇಂದಿರಾ ಗಾಂಧಿ ಸರ್ಕಾರ ಇದ್ದಾಗ ಏನಾದರೂ ಮಮತಾ ಬೇಗಮ್ ಹೀಗೆ ಮಾಡಿದರೆ ಇಂದಿರಾ ಗಾಂಧಿ ತಕ್ಷಣದಲ್ಲಿ ಅಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಿರೋರು. ಹೋಟೆಲ್ ಕೋಣೆಯಲ್ಲಿ ನಿಮ್ಮನ್ನು ಗೃಹ ಬಂಧನದಲ್ಲಿ ಇಡ್ತೀನಿ ಅನ್ನೋದಲ್ಲ,
ಕೇವಲ ಕೇಂದ್ರ ಗೃಹ ಸಚಿವರ ವಿರುದ್ಧವಾಗಿ ಮಾತಾಡಿದರೆ ಸರ್ಕಾರ ಬಿದ್ದು ಹೋಗಿರೋದು. ಆದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಮನಸ್ಥಿತಿ ಹೇಗಿದೆ ಅಂದರೆ, ಯಾವುದು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಆಯ್ಕೆಯಾದಂಥ ಸರ್ಕಾರ ಇರುತ್ತೋ ಅದನ್ನು ನಾವು ನಮ್ಮ ನಿರಂಕುಶ ಪ್ರಭುತ್ವದ ಮೂಲಕ ಕೆಡವಬಾರದು ಅನ್ನೋದು ಬಹುಶಃ ಅವರ ನಿಲುವಾಗಿರಬೇಕು. ಈ ಅಭಿಷೇಕ್ ಬ್ಯಾನರ್ಜಿ ಇದನ್ನಲ್ಲ, ಈತ ಸ್ವತಃ ಈಕೆಗೆ ಪೈಪೋಟಿ, ಯಾರಿಗೆ ಮಮತಾ ಬೇಗಮ್ಗೆ ಭಾಳ ದೊಡ್ಡದಾದಂಥ ಪೈಪೋಟಿಯನ್ನು ಕೊಟ್ಟಂಥ ವ್ಯಕ್ತಿ. ಒಂದು ಸಲ ಬಾತ್ರೂಮಲ್ಲಿ ಬೀಳಲಿಕ್ಕೆ ಹಿಂದಿಂದ ಯಾರೋ ತಳ್ಳಿದ್ರು ಅನ್ನುವಂಥ ಭಾಳ ದೊಡ್ಡ ಷಡ್ಯಂತ್ರ ನಡೀತು ಅಂತ ಮಮತಾ ಬೇಗಮ್ ಹೇಳ್ಕೊಂಡಿರುವಂಥ ದಾಖಲೆ ಇದೆ. ಮೊನ್ನೆ ಈತ ದಿಲ್ಲಿಗೆ ಹೋದಾಗ ಒಂದು ಮಾತು ಹೇಳ್ತಾನೆ. ಈತ ಕೂಡ ಮಮತಾ ಬೇಗಮ್ನ ಧ್ವನಿಯನ್ನೇ ಹೇಗೆ ಅನುಕರಿಸ್ತಾನೆ ಅಂದರೆ, 2.5 ಗಂಟೆ ಕಾಲ ಹೋದ ಸಂದರ್ಭದಲ್ಲಿ ಈತ ಜ್ಞಾನೇಶ್ ಕುಮಾರ್ ಜೊತೆ ಅಷ್ಟೊತ್ತು ಮಾತಿನ ಜಗಳವನ್ನು ಆಡಿರ್ಲಿಕ್ಕೆ ಸಾಧ್ಯವೇ ಇಲ್ಲ. 1 ಗಂಟೆ 1.5 ಗಂಟೆ 2 ಗಂಟೆ ಸಮಾಧಾನದಿಂದ ಎಲ್ಲ ಮಾತಾಡಿರ್ತಾರೆ. ಲಾಸ್ಟ್ಗೆ ಈತ ತನಗೆ ಹೆಂಗೆ ಬೇಕೋ ಹಂಗೆ ಹೇಳ್ಕೊಂಡು ಹೊರಗಡೆ ಬಂದು ತನಗೆ ಹೇಗೆ ಬೇಕೋ ಹಾಗೆ ಪತ್ರಿಕಾಗೋಷ್ಠಿ ಮಾಡಿರ್ತಾನೆ. ಅದೆಲ್ಲವೂ ಯಾರು ಬೇಕಾದ್ರೂ ಅರಿಬೋದು, ರಾಜಕಾರಣಿಗಳ ಮನಸ್ಥಿತಿ ಹೇಗಿರುತ್ತೆ ಅಂತ ಗೊತ್ತು. ಈತ ಹೇಳ್ತಾನೆ, ನೀವು ಜನರಿಂದ ಆಯ್ಕೆಯಾದ ವ್ಯಕ್ತಿ ಅಲ್ಲ, ನಾವು ಜನರಿಂದ ಆಯ್ಕೆಯಾದವರು, ನೀವು ನೇರವಾಗಿ ನೇಮಕಾತಿ ಆದವರು, ನಾವು ಹೇಳಿದಾಗ ನೀವು ಕೇಳಬೇಕು ಅಂತ ಜ್ಞಾನೇಶ್ ಕುಮಾರ್ಗೆ ಈತ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾನೆ. ನೋಡಿ, ಈ ದೇಶದಲ್ಲಿ ರಾಜ್ಯಪಾಲರು ಕೂಡ ಜನರಿಂದ ಆಯ್ಕೆಯಾದವರಲ್ಲ. ಕೇಂದ್ರ ಅವರನ್ನು ನೇಮಕಾತಿ ಮಾಡುತ್ತೆ ರಾಷ್ಟ್ರಪತಿಗಳ ಮೂಲಕ. ಸ್ವತಃ ರಾಷ್ಟ್ರಪತಿ ಕೂಡ ಜನರಿಂದ ಆಯ್ಕೆಯಾದವರಲ್ಲ. ಅವರು ಕೂಡ ಕೇಂದ್ರ ಸರ್ಕಾರ ಏನಿದೆ ಅದು ಅನುಮೋದನೆಯನ್ನು ಪಡೆದು ಅದು ರಾಷ್ಟ್ರಪತಿಯನ್ನು ಆಯ್ಕೆ ಮಾಡುತ್ತೆ. ಹೀಗಿರುವಾಗ ಆಯಾ ಸ್ಥಾನಕ್ಕಿರಬೇಕಾದಂಥ ಗಾಂಭೀರ್ಯ ಘನತೆಯನ್ನು ನೀವು ಈ ರೀತಿ ಬದಿಗೆ ತಳ್ಳಿ ನಾವು ಜನರಿಂದ ಆಯ್ಕೆಯಾದವರು ಅಂತ ನೀವು ರಾಜ್ಯದಲ್ಲಿ ಇನ್ನಿಲ್ಲದ ಹಾಗೆ ಅರಾಜಕತೆಯನ್ನು ಮಾಡಿದರೆ ಜನರೇ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅದೇ ಸ್ಥಿತಿ ಮಮತಾ ಬೇಗಮ್ಗೆ ಆಗಿರೋದು. ಮಮತಾ ಬೇಗಮ್ಗೆ ಈ ಬಾರಿ ಸೋಲು ಅನ್ನುವುದು ಶತಸಿದ್ಧ ಅನ್ನೋದು ಗೊತ್ತಾಗಿ ಹೋಗಿದೆ. ಆದ್ದರಿಂದ ಬೇರೆ ಬೇರೆ ಕಾರಣಗಳನ್ನು ತೋರಿಸಿ ಚುನಾವಣೆಯ ಸಂದರ್ಭದಲ್ಲಿ ಎಷ್ಟು ವಿಘ್ನಗಳನ್ನು ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ವಿಘ್ನಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಒಂದು ನೆನಪಿಡಿ, ದಿನದಿಂದ ದಿನಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪಶ್ಚಿಮ ಬಂಗಾಳದಲ್ಲಿ ತನ್ನ ವ್ಯಾಪಕವಾದಂಥ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಶುರು ಮಾಡಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ತು ಅಂತ ನೀವು ನೋಡಿದ್ದೀರಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಿಹಾರದ ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ತು ಅಂತ ನೀವು ನೋಡಿದ್ದೀರಿ. ಪಶ್ಚಿಮ ಬಂಗಾಳ ಈ ಬಾರಿ ನಿರ್ಣಾಯಕವಾದ ರಾಜ್ಯ. ದೇಶದಲ್ಲಿ ಫೆಡರಲ್ ವ್ಯವಸ್ಥೆ ಉಳಿಬೇಕು ಅಂದರೆ ಒಂದು ಕಡೆ ತಮಿಳುನಾಡಿನಲ್ಲಿ ಸರ್ಕಾರ ಬೀಳಬೇಕು, ಇನ್ನೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಬೀಳಬೇಕು. ಏನಾಗುತ್ತೆ ಕಾದ್ ನೋಡೋಣ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ.